ಜೈ ಹಿಂದ್. ಕರ್ನಾಟಕ ಟೆಟ್ ಮತ್ತು ಸಿ-ಟೆಟ್ ಒಂದು ಎಕ್ಸಾಮ್‌ಗೋಸ್ಕರ ಸೋಷಿಯಲ್ ಸೈನ್ಸ್ ಒಂದು ಸೀರೀಸ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಸಮಾಜ ವಿಜ್ಞಾನ. ಸೊ, ಈ ಒಂದು ಸೀರೀಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಸಿಲೆಬಸ್ ಹೊಂದಿರತಕ್ಕಂಥ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ, ಇದು ಪಾರ್ಟ್ 1 ಇದೆ. ಸೊ, ಈ 1ನೇ ಪಾರ್ಟ್ ವಿಡಿಯೋದಲ್ಲಿ ನಾವು ಇವತ್ತು ಯಾವಾಗ, ಎಲ್ಲಿ ಮತ್ತು ಹೇಗೆ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ, ಅದ್ರ ಜೊತೆಗೆ ಉಳಿದಿರ್ತಕ್ಕಂತಹ ಒಂದು ಪೋರ್ಷನ್ ಇರ್ತಕ್ಕಂಥದ್ದು ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ, ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಫ್ರೀ ಕೋಚಿಂಗ್. ಸೊ, ಆದಷ್ಟು ಎಲ್ಲರೂ ಕೂಡ ಈ ಒಂದು ಚಾನೆಲ್‌ವನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿಯಾದಂಥ ವಿಡಿಯೋಸ್‌ಗಳನ್ನ ಪಡೆದುಕೊಳ್ಳಲು ಅದ್ರ ಜೊತೆಗೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ, ನಾವು ಯಾವಾಗ ಈ ಒಂದು ವಿಡಿಯೋಸ್‌ಗಳನ್ನ ಅಪ್ಲೋಡ್ ಮಾಡ್ತೇವೆ ನಿಮಗೆ ನೋಟಿಫಿಕೇಶನ್ ಇರ್ತಕ್ಕಂಥದ್ದು ಬರಲಿಕ್ಕೆ. ಸೊ, ಅದ್ರ ಜೊತೆಗೆ ಮತ್ತೆ ಒಂದು ವಿಷಯ ಏನು ಹೇಳಬೇಕು ಅಂತಂದ್ರೆ ನಿಮಗೆ, ಸೊ, ಈ ಒಂದು ಎಲ್ಲ ಕೋರ್ಸನ್ನ ನೀವು ಪಡೆದುಕೊಳ್ಬೇಕಂತಂದ್ರೆ ಕರ್ನಾಟಕ ಟೆಟ್ 2022ಕ್ಕೆ ಸಂಬಂಧಿಸಿದಂಗೆ, ಸೊ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್‌ದಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪದ ಒಂದು ಲಿಂಕನ್ನು ನೀಡಿರ್ತೇನೆ ನಾನು. ಸೊ, ಆ ಟೆಲಿಗ್ರಾಮ್ ಗ್ರೂಪ್‌ಗೆ ನೀವು ಜಾಯಿನ್ ಆಗಿ, ಸೊ, ಅಲ್ಲಿ ಎಲ್ಲವೂ ಕೂಡ ನೀವು ಪಡೆದುಕೋತೀರಾ. ಸೊ, ಈಗಾಗಲೇ ಇರ್ತಕ್ಕಂಥದ್ದು CDP ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗೈತಿ. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಇಂಗ್ಲೀಷ್ ಪೆಡಗಾಗಿ ಕೂಡ ಕ್ಲಾಸಸ್‌ಗಳು ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗ್ತಾ ಇರುವಂಥದ್ದು SST, ಸೊ, ಸೋಷಿಯಲ್ ಸೈನ್ಸ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತಾ ಇದೆ, ಸಮಾಜ ವಿಜ್ಞಾನ. ಸೊ, ಈ ಸೀರೀಸ್ ಎಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಹೊಂದಿರತಕ್ಕಂತಹ ಒಂದು ವಿಡಿಯೋಸ್‌ಗಳು, ಅದ್ರ ಜೊತೆಗೆ PDF ಫೈಲ್‌ಗಳನ್ನು ಒದಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ, ಟೆಲಿಗ್ರಾಮ್ ಗ್ರೂಪ್‌ಗೆ ಜಾಯಿನ್ ಆಗಿ ಅಲ್ಲೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಸೊ, ಹಾಗಾದ್ರೆ ಬನ್ನಿ ಈ ಒಂದು ಸೀರೀಸ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡೋಣ. ಸೊ, ಯಾವಾಗ, ಎಲ್ಲಿ ಮತ್ತು ಹೇಗೆ ಅನ್ನುವಂಥದ್ದು ಒಂದನೇ ಟಾಪಿಕ್ ಇರ್ತಕ್ಕಂಥದ್ದು ಚರ್ಚೆ ಮಾಡೋಣ. ಸೊ, ಏನು, ಯಾವಾಗ, ಎಲ್ಲಿ ಮತ್ತು ಹೇಗೆ ಅನ್ನೋದನ್ನ ನೋಡೋಣ. ಸೊ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಆಗಿದೆ. ಎಕ್ಸಾಮ್‌ದಲ್ಲಿ ನಿಮ್ಗೆ ಸಿ-ಟೆಟ್ ಆಗಿರ್ಬೋದು, ಕರ್ನಾಟಕ ಟೆಟ್ ಆಗಿರ್ಬೋದು ಅಥವಾ ಓದಿರ್ತಕ್ಕಂಥ ಯಾವುದೇ ಟೆಟ್ ಎಕ್ಸಾಮ್‌ದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕ್ವೆಷನ್ಸ್‌ಗಳು ಬಹಳಷ್ಟು ಕೇಳ್ತಾರೆ. ಸೊ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲನೇದಾಗಿ ನರ್ಮದಾ ನದಿಯ ದಡದಲ್ಲಿ ಜನರು ಹಲವು ಲಕ್ಷ ವರ್ಷಗಳ ಹಿಂದೆ ನುರಿತ ಸಂಗ್ರಹಕಾರರಾಗಿ ಮತ್ತು ಬೇಟೆಗಾರರಾಗಿ ವಾಸಿಸುತ್ತಿದ್ದರು ಅಂತ ಹೇಳಿ ಹೇಳ್ತಾ ಇದ್ದಾರೆ 1ನೇ ವಾಕ್ಯ. ಸೊ, ಇಲ್ಲಿ ನರ್ಮದಾ ನದಿ ಮೊಟ್ಟ ಮೊದಲನೇದಾಗಿ ಹಲವಾರು ವರ್ಷಗಳ ಹಿಂದೆ ನರ್ಮದಾ ನದಿಯ ದಡದಲ್ಲಿರ್ತಕ್ಕಂಥದ್ದು ಜನರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ಜನರು ಯಾವ ರೀತಿ ಇದ್ರು ಅಂತಂದ್ರೆ ನುರಿತ ಸಂಗ್ರಹಕಾರರು. ಸಂಗ್ರಹಕಾರರು ಅಂತಂದ್ರೆ ಕಲೆಕ್ಟರ್ ಇರ್ತಕ್ಕಂಥದ್ದಾಗಿದ್ರು. ಕಲೆಕ್ಷನ್ ಮಾಡ್ಕೊಳ್ಳೋದು. ಸೊ, ಬೇರೆ ಬೇರೆ ಆಹಾರ ಆಗಿರ್ಬೋದು, ಆಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಸಂಗ್ರಹ ಮಾಡಿಕೊಳ್ಳೋದು ಸಂಗ್ರಹಕಾರರಾಗಿದ್ರು. ಆಮೇಲೆ ಅದ್ರ ಜೊತೆಗೆ ಬೇಟೆಗಾರರು ಕೂಡ ಆಗಿದ್ರು ಅವರು. ಹಂಟರ್ ಆಗಿದ್ರು ಇಲ್ಲಿರ್ತಕ್ಕಂತಹ ಜನರು. ನರ್ಮದಾ ನದಿಯ ದಡದಲ್ಲಿ. ಸೊ, ನಿಮಗೆ ಬ್ರೀಫ್ ಆಗಿರ್ತಕ್ಕಂಥ ಒಂದು ಮ್ಯಾಪ್‌ದ ನಾಲೆಡ್ಜ್ ಇರ್ತಕ್ಕಂಥದ್ದು ಇರಬೇಕು. ಸೊ, ಇದು ನಮ್ಮ ಇಂಡಿಯನ್ ಮ್ಯಾಪ್ ಇರ್ತಕ್ಕಂಥದ್ದು. ಸೊ, ಈ ಇಂಡಿಯನ್ ಮ್ಯಾಪ್‌ದ ನಾಲೆಡ್ಜ್ ಇರ್ತಕ್ಕಂಥದ್ದು ಇರಬೇಕು. ಸೊ, ಈ ಸೈಡ್‌ದಲ್ಲಿ ಬರ್ತಕ್ಕಂಥದ್ದು ನರ್ಮದಾ ನದಿ ಇದೆ. ಸೊ, ಈ ನರ್ಮದಾ ನದಿಯ ದಡದಲ್ಲಿ ಜನರು ಇರ್ತಕ್ಕಂಥದ್ದು ವಾಸವಾಗಿದ್ದರು ಲಕ್ಷಾಂತರ ವರ್ಷಗಳ ಹಿಂದೆ. ಸೊ, 8,000 ವರ್ಷಗಳ ಹಿಂದೆ 8,000 ವರ್ಷಗಳ ಹಿಂದೆ ಪುರುಷರು ಮತ್ತು ಮಹಿಳೆಯರು ಮೊದಲು ವಾಯುವ್ಯದಲ್ಲಿರುವಂತಹ ಸುಲೇಮಾನ್ ಮತ್ತು ಕಿರ್ತಾರ್ ಬೆಟ್ಟಗಳ ಪ್ರದೇಶದಲ್ಲಿ ಗೋಧಿ ಮತ್ತು ಬಾರ್ಲಿಯಂತಹ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ನೋಡ್ರಿ, ಮೊಟ್ಟ ಮೊದಲನೇದಾಗಿ ಬೆಳೆಗಳನ್ನ ಎಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಸೊ, ಇವು ಎಲ್ಲ ಬೆಟ್ಟಗಳು ಎಲ್ಲಿ ಬರ್ತಾವೆ, ಇವು ಎಲ್ಲವೂ ಕೂಡ ಒಂದು ಸ್ವಲ್ಪ ಬ್ರೀಫ್ ಆಗಿರ್ತಕ್ಕಂಥದ್ದು ನಾಲೆಡ್ಜ್ ನಿಮಗೆ ಇರಬೇಕು. ಸೊ, ಇಲ್ಲಿರ್ತಕ್ಕಂಥದ್ದು ನರ್ಮದಾ ನದಿ ಬಂತು ಇಲ್ಲಿ. ಸೊ, ಈ ಒಂದು ಪ್ಲೇಸ್‌ದಲ್ಲಿ. ಸೊ, ಇಲ್ಲಿರ್ತಕ್ಕಂಥದ್ದು ನರ್ಮದಾ ನದಿ. ಸೊ, ಇಲ್ಲಿ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಬೆಟ್ಟಗಳು ಬರ್ತಾವೆ. ಅವು ಯಾವುದು ಅಂತಂದ್ರೆ ಸುಲೇಮಾನ್ ಮತ್ತು ಕಿರ್ತಾರ್ ಅನ್ನುವಂತಹ ಬೆಟ್ಟಗಳು ಬರ್ತಾವೆ. ಸುಲೇಮಾನ್, ಇದು ಬಹಳ ಸಲ ಎಕ್ಸಾಮ್‌ದಲ್ಲಿ ಕೂಡ ಕೇಳ್ಯಾರೆ. ಸುಲೇಮಾನ್ ಮತ್ತು ಕಿರ್ತಾರ್ ಅನ್ನುವಂತಹ ಬೆಟ್ಟಗಳು ಇಲ್ಲಿ ಬರ್ತವೆ ಪಾಕಿಸ್ತಾನದಲ್ಲಿ. ಸೊ, ಈ ಬೆಟ್ಟಗಳ ಪ್ರದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಬೆಳೆದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗೋಧಿ ಒಂದು ಧಾನ್ಯವನ್ನ ಮೊದಲು ಬೆಳೆಯಲಾಗಿತ್ತು. ಗೋಧಿ ಮತ್ತು ಬಾರ್ಲಿ. ಸೊ, ಎಕ್ಸಾಮ್‌ದಲ್ಲಿ ನಿಮಗೆ ಒಂದೇ ಆಪ್ಷನ್ ಅನ್ನ ಕೊಟ್ಟಿದ್ರೆ ಗೋಧಿ ಇರ್ತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು ಆಗುತ್ತೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಇರ್ತಕ್ಕಂಥದ್ದು ಇಲ್ಲಿ 8,000 ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು ಇದನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ, ಅದ್ರ ಜೊತೆಗೆ ಈ ಗೋಧಿ ಮತ್ತು ಬಾರ್ಲಿ ಬೆಳೆಯೋದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಜನರು ಕುರಿ, ಮೇಕೆ, ಹಸು, ಗೂಳಿ ಮುಂತಾದ ಪ್ರಾಣಿಗಳನ್ನು ಕೂಡ ಸಾಕಲು ಏನ್ ಮಾಡ್ತಾರೆ, ಇಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು. ಇಲ್ಲಿರ್ತಕ್ಕಂತಹ ಜನರು ಎಲ್ಲಿ ವಾಸ ಮಾಡ್ತಾ ಇದ್ರು ಇವರು? ಹಳ್ಳಿಗಳಲ್ಲಿ. ಸೊ, ವಿಲೇಜಸ್‌ಗಳಲ್ಲಿ ಏನ್ ಮಾಡ್ತಾ ಇದ್ರು ಇವರು? ವಾಸ ಮಾಡ್ತಾ ಇದ್ರು. ಸೊ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಯಿಂಟ್ಸ್‌ಗಳನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ, ಅದ್ರ ಜೊತೆಗೆ ಎಲ್ಲ ಈ ಒಂದು ವಿಡಿಯೋಸ್‌ಗಳು ಇರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇರ್ತಕ್ಕಂಥದ್ದು ಕರ್ನಾಟಕ ಟೆಟ್ ಮತ್ತು ಸಿ-ಟೆಟ್‌ಗೆ.
ಇದಾದ್ಮೇಲೆ ಈಶಾನ್ಯದಲ್ಲಿರುವ ಗಾರೋ ಮತ್ತು ಮಧ್ಯ ಭಾರತದ ವಿಂಧ್ಯ ಬೆಟ್ಟಗಳ ಪ್ರದೇಶದಲ್ಲಿಯೂ ಕೃಷಿ ಅಭಿವೃದ್ಧಿಗೊಂಡಿತು. ಸೊ ನೋಡ್ರಿ, ಇಲ್ಲಿ ಭಾರತ ದೇಶದ ಹೊರಗಡೆ ಇರ್ತಕ್ಕಂತಹ ಏನ್ ಸುಲೇಮಾನ್ ಮತ್ತು ಕಿರ್ತಾರ್ ಅನ್ನುವಂತಹ ಏನ್ ಬೆಟ್ಟಗಳಿದಾವೆ, ಸೊ ಇಲ್ಲಿ ಬರ್ತಾವೆ ಅವು ಸುಲೇಮಾನ್ ಮತ್ತು ಕಿರ್ತಾರ್ ಅನ್ನುವಂತಹ ಬೆಟ್ಟಗಳು ಬರ್ತಾವೆ. ಇಲ್ಲಿ ಗೋಧಿ ಮತ್ತು ಬಾರ್ಲಿಯನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನರು ಇರ್ತಕ್ಕಂಥವ್ರು. ಇದಾದ್ಮೇಲೆ ಇಲ್ಲಿ ನರ್ಮದಾ ನದಿ ಬರುತ್ತೆ. ನರ್ಮದಾ ನದಿಯ ದಡದಲ್ಲಿ ಜನರು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸುಲೇಮಾನ್ ಮತ್ತು ಕಿರ್ತಾರ್ ಅನ್ನುವಂತಹ ಜಾಗದಲ್ಲಿ ಗೋಧಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 8,000 ವರ್ಷಗಳ ಹಿಂದೆ. ಹಾಗೂ ನರ್ಮದಾ ನದಿಯ ದಡದಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಲಕ್ಷಾಂತರ ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು ಏನ್ ಮಾಡ್ತಾರೆ, ಜನರು ವಾಸ ಮಾಡ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಈಶಾನ್ಯದಲ್ಲಿರುವಂತಹ ಗಾರೋ. ಸೊ ಈಶಾನ್ಯದಲ್ಲಿರುವಂತಹ ಇಲ್ಲಿ ಬರ್ತವೆ ಗಾರೋ ಬೆಟ್ಟಗಳು ಬರ್ತವೆ. ಸೊ ಇದು ಜಿಯೋಗ್ರಾಫಿದಲ್ಲಿ ನಿಮಗೆ ಬಹಳ ಈಸಿಯಾಗಿ ತಿಳಿದು ಬರುತ್ತೆ. ಗಾರೋ ಬೆಟ್ಟಗಳು ಬರ್ತವೆ. ಆಮೇಲೆ ಮಧ್ಯ ಭಾರತದ ವಿಂಧ್ಯ ಬೆಟ್ಟಗಳು. ಸೊ ಮಧ್ಯ ಭಾರತದಲ್ಲಿ ಬರ್ತಕ್ಕಂತಹ ವಿಂಧ್ಯ ಬೆಟ್ಟಗಳ ಪ್ರದೇಶದಲ್ಲಿಯೂ ಕೂಡ ಕೃಷಿ ಇರ್ತಕ್ಕಂಥದ್ದು ಆರಂಭ ಆಗ್ತಾ ಇದೆ. ಭತ್ತವನ್ನು ಮೊದಲು ವಿಂಧ್ಯದ ಉತ್ತರದ ಸ್ಥಳದಲ್ಲಿ ಬೆಳೆಯಲಾಯಿತು. ವಿಂಧ್ಯ ಏನ್ ಪರ್ವತಗಳು ಬರ್ತವೆ, ಆ ವಿಂಧ್ಯದ ಉತ್ತರ ಸ್ಥಳದಲ್ಲಿ ಮೊಟ್ಟ ಮೊದಲನೇದಾಗಿ ಭತ್ತವನ್ನ ಬೆಳೆಯಲಾಗಿದೆ. ಇದ್ರ ಜೊತೆಗೆ ಗಂಗಾ ನದಿ ಮತ್ತು ಅದರ ಉಪನದಿಗಳ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ನಗರಗಳ ಅಭಿವೃದ್ಧಿ ಸುಮಾರು 2,500 ವರ್ಷಗಳ ಹಿಂದೆ ನಡೆಯಿತು. ಸೊ ಇದಾದ್ಮೇಲೆ ಇಲ್ಲೆಲ್ಲ ಜನವಾಸ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಗಂಗಾ ನದಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಗಂಗಾ ನದಿ ಇದೆ. ಸೊ ಈ ರೀತಿ ಗಂಗಾ ನದಿ ಹರಿಯುತ್ತೆ. ಸೊ ಈ ಗಂಗಾ ನದಿಯ ಒಂದು ಉಪನದಿಗಳ ದಡಗಳಲ್ಲಿ ಆಗಿರ್ಬೋದು. ಆಮೇಲೆ ಕರಾವಳಿ ಪ್ರದೇಶ ಅಂತಂದ್ರೆ ಇವೆಲ್ಲ ಕರಾವಳಿ ಪ್ರದೇಶ ಬರುತ್ತೆ. ಈ ಕರಾವಳಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರು ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ನಗರಗಳ ಒಂದು ಅಭಿವೃದ್ಧಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಯ್ತು. ಈ ಒಂದು ಗಂಗಾ ನದಿಯ ಉಪನದಿ ಆಗಿರ್ತಕ್ಕಂಥ ಅದರ ದಡದಲ್ಲಿ, ಆಮೇಲೆ ಕರಾವಳಿ ಪ್ರದೇಶದಲ್ಲಿ. ಸುಮಾರು ಇದು ಆಗಿರ್ತಕ್ಕಂಥದ್ದು ಯಾವಾಗ, 2,500 ವರ್ಷಗಳ ಹಿಂದೆ. ಗಂಗಾ ನದಿಯ ದಕ್ಷಿಣದಲ್ಲಿರುವಂತಹ ಸೋನ ನದಿಯ ಸುತ್ತಲಿನ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಅದನ್ನ ಮೊಗದ ಅಂತ ಹೇಳಿ ಕರಿತಾ ಇದ್ರು. ಸೊ ಇದು ಮ್ಯಾಪ್ ದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ, ಸೊ ಇಲ್ಲಿ ಗಂಗಾ ನದಿ ಬರುತ್ತೆ. ಓಕೆನಾ. ಸೊ ಈ ರೀತಿ ಇರ್ತಕ್ಕಂಥದ್ದು ಗಂಗಾ ನದಿ ಈ ರೀತಿ ಹರಿದು ಹೋಗುತ್ತೆ. ಸೊ ಇಲ್ಲಿರ್ತಕ್ಕಂಥದ್ದು ಒಂದು ಸೋನ್ ನದಿ ಇದೆ. ಸೊ ಆ ಸೋನ್ ನದಿ ಮತ್ತು ಗಂಗಾ ನದಿಯ ನಡುವೆ ಏನಿತ್ತು ಅಂತಂದ್ರೆ, ಇಲ್ಲಿ ಈ ಒಂದು ಭಾಗದಲ್ಲಿ ಒಂದು ಸಾಮ್ರಾಜ್ಯ ಇತ್ತು. 16 ಜನಪದಗಳು ಅಂತ ಹೇಳಿ ಏನ್ ಕರಿತೀವಿ ನಾವು, 16 ಜನಪದಗಳಲ್ಲಿ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಜನಪದ ಆಗಿತ್ತು. ಅದು ಯಾವುದು ಅಂತಂದ್ರೆ ಮೊಗದ ಸಾಮ್ರಾಜ್ಯ. ಸೊ ಈ ಸಾಮ್ರಾಜ್ಯ ಇರ್ತಕ್ಕಂಥದ್ದು ಯಾವ ನದಿಗಳ ನಡುವೆ ಇತ್ತು ಅಂತಂದ್ರೆ, ಅದು ಗಂಗಾ ನದಿಯ ದಕ್ಷಿಣದಲ್ಲಿರುವಂತಹ ಒಂದು ಸೋನ್ ಮತ್ತು ಗಂಗಾ ನದಿ ಮತ್ತು ಸೋನ್ ನದಿಯ ನಡುವೆ ಇರ್ತಕ್ಕಂಥದ್ದು 2 ನದಿಗಳನ್ನ ನೆನಪಿಟ್ಕೋಬೇಕು. ಸೊ ಇದೊಂದು ದೊಡ್ಡದಾಗಿರ್ತಕ್ಕಂತಹ ಸಾಮ್ರಾಜ್ಯವಾಗಿತ್ತು ಮಗಧ ಸಾಮ್ರಾಜ್ಯ. ದೇಶದ ಇತರ ಭಾಗಗಳಲ್ಲಿಯೂ ಕೂಡ ಇಂತಹ ರಾಜ್ಯಗಳು ಇರ್ತಕ್ಕಂಥದ್ದು ಉದಯ ಆಗಿದ್ದವು. ಸೊ ಮಗಧ ಸಾಮ್ರಾಜ್ಯ ಅಷ್ಟೇ ಅಲ್ಲದೆ 16 ಜನಪದಗಳಿದ್ದು, ಸೊ ಅವು ಬೇರೆ ಬೇರೆ ಗಾಂಧಾರ ಆಗಿರ್ಬೋದು, ಬೇರೆ ಬೇರೆ ಸಾಮ್ರಾಜ್ಯಗಳು ಇರ್ತಕ್ಕಂಥದ್ದು ಈ ನಮ್ಮ ಭಾರತ ದೇಶದಲ್ಲಿ ಆ ಟೈಮ್ನಲ್ಲಿ ಕಾಣ್ಲಿಕ್ಕೆ ಸಿಗ್ತವೆ. ದಕ್ಷಿಣ ಏಷ್ಯಾವನ್ನು ಖಂಡಕ್ಕಿಂತ ಚಿಕ್ಕದಾಗಿದೆ. ಸೊ ನೋಡಿ, ದಕ್ಷಿಣ ಏಷ್ಯಾ ಇರ್ತಕ್ಕಂಥದ್ದು ಏನಿದೆ, ಇದು ಒಂದು ಖಂಡಕ್ಕಿಂತ ಚಿಕ್ಕದಾಗಿದೆ. ದಕ್ಷಿಣ ಏಷ್ಯಾ ಒಂದು ಖಂಡ ಅಂತಂದ್ರೆ, ಈಗ ನೋಡಿ ಏಷ್ಯಾ ಇರ್ತಕ್ಕಂಥದ್ದು ಒಂದು ಖಂಡ. ಸೊ ಇದಕ್ಕಿಂತಲೂ ಈ ಖಂಡಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದಾಗಿದೆ, ದಕ್ಷಿಣ ಏಷ್ಯಾ ಇರ್ತಕ್ಕಂಥದ್ದು ಆಗಿದೆ. ಆದರೆ ಅದರ ವಿಶಾಲತೆ ಮತ್ತು ಏಷ್ಯಾದ ಉಳಿದ ಭಾಗಗಳಿಂದ ಸಮುದ್ರಗಳು, ಬೆಟ್ಟಗಳು ಮತ್ತು ಪರ್ವತಗಳಿಂದ ವಿಭಜಿಸಲ್ಪಟ್ಟಿರುವುದರಿಂದ ಇದನ್ನು ನಾವು ಉಪಖಂಡ ಅಂತೇಳಿ ಕರಿತೇವೆ. ಸೊ ಈ ಒಂದು ದಕ್ಷಿಣ ಏಷ್ಯಾ ಭಾಗ ಏನಿದೆ, ಸೊ ನೀವು ವರ್ಲ್ಡ್ ಮ್ಯಾಪ್ದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಕ್ಷಿಣ ಏಷ್ಯಾದ ಏನ್ ಭಾಗ ಇದೆ, ಆ ದಕ್ಷಿಣ ಏಷ್ಯಾದ ಭಾಗವನ್ನು ನಾವು ಏನಂತ ಹೇಳಿ ಕರಿತೀವಿ, ಉಪಖಂಡ ಅಂತ ಹೇಳಿ ಕರಿತೀವಿ. ಯಾಕೆ ಉಪಖಂಡ ಅಂತ ಹೇಳಿ ಕರಿತೀವಿ? ಸೊ ಇದು ಸಮುದ್ರಗಳು, ಆಮೇಲೆ ಬೆಟ್ಟಗಳು, ಆಮೇಲೆ ಪರ್ವತಗಳು ಇವುಗಳಿಂದ ವಿಭಜಿಸಲ್ಪಟ್ಟಿರುವುದರಿಂದ ಈ ಒಂದು ದಕ್ಷಿಣ ಏಷ್ಯಾವನ್ನು ನಾವು ಉಪಖಂಡ ಅಂತ ಕರಿತೀವಿ. ಆಮೇಲೆ ದಕ್ಷಿಣ ಏಷ್ಯಾವನ್ನು ನಾವು ಭಾರತ ಉಪಖಂಡ ಅಂತ ಹೇಳಿ ಕೂಡ ನಾವು ಕರಿತಾ ಇದ್ದೇವೆ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶ ಬರ್ತಾ ಇರೋದ್ರಿಂದ ಭಾರತ ಉಪಖಂಡ ಅಂತ ಹೇಳಿ ಕೂಡ ಕರಿತಾ ಇದ್ದೇವೆ ಇದಕ್ಕೆ. ಸೊ ಈ ದಕ್ಷಿಣ ಏಷ್ಯಾದಲ್ಲಿ ಯಾವ್ಯಾವ ದೇಶಗಳು ಬರ್ತಾವೆ ಅಂತ ಇದನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂಥ ನೋಡಿ, ಮ್ಯಾಪ್ದಲ್ಲಿ ಒಂದು ಸ್ವಲ್ಪ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ಸೊ ಮ್ಯಾಪ್ ಥ್ರೂ ನಾವು ಹೋದ್ವಿ ಅಂತಂದ್ರೆ ಬಹಳ ಈಸಿ ಆಗಿರ್ತಕ್ಕಂತಹ ಒಂದು ನೆನಪಿಟ್ಕೋಬಹುದಾಗಿದೆ. ಸೊ ಇದು ಇರ್ತಕ್ಕಂಥದ್ದು ನಮ್ದು ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಭಾರತ ದೇಶ. ಇದಾದ್ಮೇಲೆ ಪಾಕಿಸ್ತಾನ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಬರ್ತೈತಿ, ಪಾಕಿಸ್ತಾನ. ಆಮೇಲೆ ಬಾಂಗ್ಲಾದೇಶ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಬರ್ತಾ ಇದೆ, ಬಾಂಗ್ಲಾದೇಶ.
ಆಮೇಲೆ ನೇಪಾಳ ಇರ್ತಕ್ಕಂಥದ್ದು ಇಲ್ಲಿ ಮೇಲಿನ ಸೈಡ್ ಬರುತ್ತೆ ನೇಪಾಳ. ಶ್ರೀಲಂಕಾ ಇರ್ತಕ್ಕಂಥದ್ದು ಇಲ್ಲಿ ಕೆಳಗೆ ಬರುತ್ತೆ ಶ್ರೀಲಂಕಾ ದೇಶ. ಮತ್ತು ಭೂತಾನ್ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಈ ಒಂದು ಭಾಗದಲ್ಲಿ ಬರ್ತಾ ಇದೆ, ಇದು ಭೂತಾನ್. ಸೊ ಇವು ಇರ್ತಕ್ಕಂಥದ್ದು 6 ದೇಶಗಳು ಕೂಡಿ ಯಾವ್ಯಾವುದು? ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್. ಈ 6 ದೇಶಗಳು ಕೂಡಿ ದಕ್ಷಿಣ ಏಷ್ಯಾವನ್ನ ಸೃಷ್ಟಿಯನ್ನ ಮಾಡ್ತವೆ. ಸೊ ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂತಹ 6 ದೇಶಗಳನ್ನ ನೆನಪಿಟ್ಕೊಳ್ರಿ. ಸೊ ನಾವು ಸೀರಿಯಲ್ ಪ್ರಕಾರ ಹೋದ್ವಿ ಅಂತಂದ್ರೆ ನೋಡ್ರಿ, ಮೊಟ್ಟ ಮೊದಲಾಗಿ ಮ್ಯಾಪ್ದಲ್ಲಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಭಾರತ ಇದೆ, ಆಮೇಲೆ ಈ ಸೈಡ್ ಬರೀ ಕ್ಲಾಕ್ ವೈಸ್ ಹೋಗ್ತಾ ಹೋಗೋಣ ನಾವು. ಭಾರತ ಇದೆ, ಆಮೇಲೆ ಪಾಕಿಸ್ತಾನ್ ಬರುತ್ತೆ, ಆಮೇಲೆ ನೇಪಾಳ ಬರುತ್ತೆ, ಅದಾದ್ಮೇಲೆ ಇಲ್ಲಿ ಬರುವಂಥದ್ದು ಯಾವ್ದಿದು? ಭೂತಾನ್. ಇದು 4ನೇ ದೇಶ ಭೂತಾನ್. ಆಮೇಲೆ ಕೆಳಗೆ ಬಂದಾಗ ಇಲ್ಲಿ ಮೂಲೆಯಲ್ಲಿ ಬಾಂಗ್ಲಾದೇಶ್ ಬರುತ್ತೆ. ಇದಾದ್ಮೇಲೆ ಕೆಳಗೆ ಅತಿ ಕೆಳಗೆ ಬರುವಂಥದ್ದು ಶ್ರೀಲಂಕಾ. 6 ದೇಶಗಳಿದಾವೆ ದಕ್ಷಿಣ ಏಷ್ಯಾದಲ್ಲಿ. ನಾವು ನಮ್ಮ ದೇಶಕ್ಕೆ ಭಾರತ ಅಥವಾ ಭಾರತ್ ಪದಗಳಿಂದ ಏನ್ ಮಾಡ್ತೇವೆ? ಬಳಸ್ತಾ ಇದ್ದೇವೆ. ಸೊ ಆಮೇಲೆ ಅದ್ರ ಜೊತೆಗೆ ಇಂಡಿಯಾ ಎಂಬ ಪದವು ಸಿಂಧೂದಿಂದ ಬಂದಿರತಕ್ಕಂತಹ ಒಂದು ವರ್ಡ್ ಆಗಿದೆ. ಸೊ ಇಂಡಿಯಾ ಅನ್ನುವಂಥದ್ದು ಹೆಸರು ನಮಗೆ ಸಿಂಧೂದಿಂದ ಬಂದಿರತಕ್ಕಂಥದ್ದು. ಇದನ್ನು ನಾವು ಸಂಸ್ಕೃತದಲ್ಲಿ ಸಿಂಧು ಅಂತ ಹೇಳಿ ನಾವು ಇದನ್ನ ಕರಿತಾ ಇದ್ದೇವೆ. ಸೊ ಸುಮಾರು 2500 ವರ್ಷಗಳ ಹಿಂದೆ ವಾಯುವ್ಯದಿಂದ ಬರುವಂತಹ ಇರಾನಿಗಳು, ವಾಯುವ್ಯ ದಿಕ್ಕುಗಳ ಬಗ್ಗೆ ನಿಮಗೆ ಪರಿಕಲ್ಪನೆಗಳು ಇರಬೇಕು. ಸೊ ಇದು ಇರ್ತಕ್ಕಂಥದ್ದು ಉತ್ತರ, ಇದು ದಕ್ಷಿಣ, ಆಮೇಲೆ ಇದು ಪೂರ್ವ, ಪಶ್ಚಿಮ, ಇದು ವಾಯುವ್ಯ ಬರುತ್ತೆ, ಇದು ಈಶಾನ್ಯ ಬರುತ್ತೆ, ಆಮೇಲೆ ಇದು ನೈಋತ್ಯ, ಆಮೇಲೆ ಇದು ಆಗ್ನೇಯ. ಸೊ ಈ ರೀತಿ ಇರ್ತಕ್ಕಂತಹ 8 ದಿಕ್ಕುಗಳು ಗೊತ್ತಿರಬೇಕು ನಿಮ್ಗೆ. ಸೊ ಇದು ವಾಯುವ್ಯದಿಂದ ಬರುವಂತಹ ಇರಾನಿಯನ್ನರು ಮತ್ತು ಗ್ರೀಕರು ಸಿಂಧುವನ್ನು ಹಿಂದೂಗಳು ಅಥವಾ ಇಂಡೋಸ್ ಅಂತ ಹೇಳಿ ಕರೆದರು. ಮತ್ತು ಈ ನದಿಯ ಪೂರ್ವದ ಪ್ರದೇಶವನ್ನು ನಾವು ಭಾರತ ಅಂತ ಹೇಳಿ ಕರಿತೀವಿ. ಈ ನದಿಯ ಪೂರ್ವದ ಪ್ರದೇಶ ನೋಡ್ರಿ, ಸಿಂಧು ಎಲ್ಲಿದೆ? ಸಿಂಧು ನದಿ ಎಲ್ಲಿ ಬರುತ್ತೆ? ಸೊ ಸಿಂಧು ನದಿ ಇರ್ತಕ್ಕಂಥದ್ದು ಇದು ಭಾರತ ದೇಶ ಆಯ್ತು ನಮ್ದು, ಓಕೆನಾ? ಇದು ಭಾರತ ದೇಶ. ಸೊ ಸಿಂಧು ನದಿ ಇರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಸೊ ಈ ಸಿಂಧು ನದಿಯ ಒಂದು ನೋಡ್ರಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಇರಾನಿಯನ್ನರು ಮತ್ತು ಗ್ರೀಕರು ಸಿಂಧುವನ್ನು ಹಿಂದೂಗಳು ಅಥವಾ ಇಂಡಸ್ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಈ ಸಿಂಧು ನದಿಯನ್ನ ಏನಂತ ಹೇಳಿ ಕರೆದ್ರು ಅವರು? ಸಿಂಧು ಅಥವಾ ಇಂಡಸ್ ಅನ್ನುವಂತಹ ಒಂದು ನದಿ ಅಂತ ಹೇಳಿ ಕರೆದ್ರು. ಸಿಂಧು ನದಿ ಅಥವಾ ಇಂಡಸ್ ನದಿ ಅಂತ ಹೇಳಿ ಕರೆದ್ರು. ಆಮೇಲೆ ಈ ನದಿಯ ಪೂರ್ವದ ಪ್ರದೇಶವನ್ನ, ಪೂರ್ವದ ಅಂತಂದ್ರೆ ಈ ಭಾಗ, ಪೂರ್ವ ಅಂತಂದ್ರೆ ಈ ಪೂರ್ವದ ಪ್ರದೇಶವನ್ನು ನಾವು ಏನಂತ ಹೇಳಿ ಕರಿತೀವಿ? ಭಾರತ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಸೊ ಇದು 2500 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಈ ಒಂದು ಹೆಸರು. ವಾಯುವ್ಯದಲ್ಲಿ ವಾಸಿಸುವ ಜನರ ಗುಂಪಿಗೆ ನಾವು ಏನಂತ ಹೇಳಿ ಕರಿತೀವಿ? ಭಾರತ ಎಂಬ ಹೆಸರನ್ನು ಬಳಸಲಾಯಿತು. ವಾಯುವ್ಯದಲ್ಲಿ ಕೆಲವೊಂದಿಷ್ಟು ಜನರ ಗುಂಪು ಇತ್ತು. ಆ ಜನರ ಗುಂಪು ಭಾರತ ಅನ್ನುವಂತಹ ಒಂದು ಜನರ ಗುಂಪಿತ್ತು. ಸೊ ಆ ಒಂದು ಕಾರಣದಿಂದ ಇಲ್ಲಿ ನಾವು ಭಾರತ ಅಂತ ಅದಕ್ಕೆ ಹೆಸರು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಗುಂಪಿನ ಉಲ್ಲೇಖವು ಆರಂಭಿಕ ಸಂಸ್ಕೃತ ಕೃತಿ ಆಗಿರ್ತಕ್ಕಂತಹ ಋಗ್ವೇದದಲ್ಲಿ ಕಂಡು ಬಂದಿದೆ. ಸೊ ಋಗ್ವೇದ 5000 BC ದಲ್ಲಿ ಇರ್ತಕ್ಕಂತಹ ಒಂದು ರಚನೆ ಆಗಿರ್ತಕ್ಕಂಥ ಒಂದು ಕೃತಿ ಋಗ್ವೇದ ಅಂತಂದ್ರೆ. ಈಗ ಹೋಲಿಸಿದ್ರೆ ಎಷ್ಟು? 3500 ವರ್ಷಗಳ ಹಿಂದೆ, 3500 ವರ್ಷಗಳ ಹಿಂದೆ, ಆಮೇಲೆ 1500 BC ದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಋಗ್ವೇದ. ಸೊ ಇದರಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಇದೆ ಯಾವ್ದ್ರ ಬಗ್ಗೆ? ಭಾರತದ ಬಗ್ಗೆ. ಈಗ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರ್ತಾವೆ ಇತಿಹಾಸದಲ್ಲಿ, ಅವು ಕೂಡ ನಿಮ್ಗೆ ಗೊತ್ತಿರಬೇಕು. ಇತಿಹಾಸ ಮತ್ತು ಅದ್ರ ದಿನಾಂಕವನ್ನು ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂತೇಳಿ. ಸೊ ಈಗ ಇಲ್ಲಿ ಒಂದು ಈಸಿ ಆಗಿರ್ತಕ್ಕಂಥದ್ದು ಹೇಳ್ಕೊಡ್ತೇನೆ ನಾನು ನಿಮ್ಗೆ. ಸೊ ಇದು ನಡುವಿನ ಲೈನ್ ಇರ್ತಕ್ಕಂಥದ್ದು, ಇದು ಯೇಸು ಕ್ರಿಸ್ತ ಇರ್ತಕ್ಕಂಥವನು ಜನ್ಮ ಆಗಿರ್ತಕ್ಕಂಥದ್ದು ಡೇಟ್ ಅಂತ ಹೇಳಿ ತಿಳ್ಕೊಳ್ರಿ. ಯೇಸು ಕ್ರಿಸ್ತದ ಜನ್ಮದ ದಿನಾಂಕ ಅಂತ ತಿಳ್ಕೊರಿ. ಆ ಜನ್ಮ ದಿನಾಂಕವನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದರ ಮುಂದೆ ಹೋದಂಗೆ ನಾವು ಏನ್ ಮಾಡ್ತೇವೆ? 1ನೇ ಇಸ್ವಿ, 2ನೇ ಇಸ್ವಿ, 3ನೇ ಇಸ್ವಿ ಅಂತೇಳಿ ಈಗ ನಾವು ಬಂದಿರತಕ್ಕಂಥದ್ದು 222ನೇ ಇಸ್ವಿಗೆ ಬಂದೇವಿ. ಸೊ ಈ ಮುಂದೆ ಹೋಗಿರ್ತಕ್ಕಂತಹ ಇಸ್ವಿಯನ್ನ ನಾವು ಏನಂತ ಹೇಳಿ ಕರಿತೇವಿ? ಎದ್ರೊಳಗೆ ಬರಿಬಹುದು ನಾವು? ಎದ್ರೊಳಗೆ ಬರಿತೇವಿ? AD ಅಲ್ಲಿ ಬರಿತೇವೆ. AD ಅಂತಂದ್ರೆ ಅನ್ನೋ ಡೊಮಿನ್ ಅಂತ ಹೇಳ್ತೇವೆ. AD ಅಂತಂದ್ರೆ ಅನ್ನೋ ಡೊಮಿನ್ ಅಂತ ಹೇಳಿ ಹೇಳ್ತೇವೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಯೇಸು ಕ್ರಿಸ್ತನ ಜನ್ಮಕ್ಕಿಂತ ಮುಂಚೆ ಇರ್ತಕ್ಕಂತಹ ಕಾಲವನ್ನು ನಾವು ಏನಂತ ಹೇಳಿ ಕರಿತೀವಿ? ಬಿಫೋರ್ ಕ್ರೈಸ್ಟ್ ಅಂತ ಹೇಳಿ ಕರಿತೀವಿ. ಅದನ್ನು BC ಅಲ್ಲಿ ಬರಿತೇವೆ ನಾವು. ಸೊ ಇದು 1ನೇ
BC, 2ನೇ BC, 3ನೇ BC, 4, 5 ಈ ರೀತಿ ಇರ್ತಕ್ಕಂಥದ್ದು 1500 BC. ಸೊ 1500 BCಯಲ್ಲಿ ಏನಾಗಿತ್ತು? ಋಗ್ವೇದ ಇರ್ತಕ್ಕಂಥದ್ದು ಏನಾಗಿತ್ತು? ರಚನೆ ಆಗಿತ್ತು 1500 BCಯಲ್ಲಿ. ಸೊ ಈ ರೀತಿ ಇರ್ತಕ್ಕಂಥದ್ದು ನಾವು ಮಾಡ್ತೇವೆ. ಸೊ 1500 ಆಯಿತು. ಆಮೇಲೆ ಈಗ ನಾನು ನಿಮಗೆ ಹೇಳಿದ್ದೆ ಏನಂತಂದರೆ 3500 ವರ್ಷಗಳ ಹಿಂದೆ ಅಂತ ಹೇಳಿದ್ದೆ. 3500 ವರ್ಷಗಳ ಹಿಂದೆ ಅಂತಂದರೆ ಈಗ ನಾವು 2000 ಇಸವಿಯಲ್ಲಿ ಇದ್ದೇವೆ. ಸೊ ಈ 2000 ಇಸವಿಯಿಂದ ಹಿಂಗೆ ಹಿಂದೆ ಬಂದ್ವಿ ಅಂತಂದರೆ ಇಲ್ಲಿಗೆ 2000 ವರ್ಷ ಆದ್ವಾ. ಆಮೇಲೆ ಇಲ್ಲಿಂದ ಮತ್ತೆ ಏನು ಮಾಡಬೇಕು? 1500 ವರ್ಷಗಳನ್ನ ಕೂಡಿಸ್ಬೇಕು. ಸೊ ಅವಾಗ ಏನಾಗುತ್ತೆ? ಈ 2000 ಮತ್ತು 1500 3500 ವರ್ಷಗಳ ಹಿಂದೆ ಆಗುತ್ತೆ ಇದು. ಓಕೆನಾ? ಸೊ ಇದು ಇರ್ತಕ್ಕಂಥದ್ದು ಒಂದು ಕಾನ್ಸೆಪ್ಟು AD ಮತ್ತು BC. BCಗೆ ನಾವು ಬಿಫೋರ್ ಕ್ರೈಸ್ಟ್ ಅಂತ ಹೇಳಿ ಕರಿತೇವೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಟರ್ಮ್ ಬಳಸ್ತಾರೆ ಇತಿಹಾಸದ ಪುಟಗಳಲ್ಲಿ, BCE ಅಂತ ಹೇಳಿ ಕರಿತೀವಿ ನಾವು. ಸೊ ಇದನ್ನು ನಾವು ಬಿಫೋರ್ ಕಾಮನ್ ಎರಾ ಅಂತ ಹೇಳಿ ಕರಿತೀವಿ. ಸಾಮಾನ್ಯ ಯುಗದ ಮೊದಲು ಅಂತೇಳಿ ಬಿಫೋರ್ ಕಾಮನ್ ಎರಾ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆಗೆ CE ಆಮೇಲೆ ಸಾಮಾನ್ಯ ಯುಗ ಕಾಮನ್ ಎರಾ ಅಂತ ಹೇಳಿ ಕೂಡ ಕರಿತೀವಿ. BP ಅನ್ನುವಂಥದ್ದು ಒಂದು ಬಳಸ್ತೇವೆ ನಾವು ಇಲ್ಲಿ. ಬಿಫೋರ್ ಪ್ರೆಸೆಂಟ್ ಅಂತ ಹೇಳ್ತೀವಿ ನಾವು. ವರ್ತಮಾನದ ಮೊದಲು ಬಿಫೋರ್ ಪ್ರೆಸೆಂಟ್ ಅಂತ ಹೇಳಿ ಕೂಡ ಇದನ್ನು ನಾವು ಏನು ಮಾಡ್ತೇವೆ? ಇಲ್ಲಿ ಹೇಳ್ತೇವೆ. ಸೊ ಈ ಟರ್ಮ್ಸ್ಗಳು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಇಲ್ಲಿ ಹಿಂದಿನದನ್ನು ಹೇಗೆ ನಾವು ತಿಳಿತೇವೆ? ಹಿಂದಾಗಿರ್ತಕ್ಕಂಥದ್ದನ್ನು ಯಾವ ರೀತಿ ನಾವು ತಿಳಿತೀವಿ ಅಂತಂದ್ರೆ ಒಂದನೇದು ಹಸ್ತಪ್ರತಿಯ ಮೂಲಕ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಮ್ಯಾನುಸ್ಕ್ರಿಪ್ಟ್ ಅಂತ ಕರಿತೀವಿ. ಅಂತಂದ್ರೆ ಕೈಗಳಿಂದ ಬರೆದಿರ್ತಕ್ಕಂಥದ್ದು. ಕೈಗಳಿಂದ ಬರೆದಿರ್ತಕ್ಕಂಥದ್ದು. ಮೆನು ಅನ್ನುವಂಥದ್ದೇ ಏನಾಗಿದೆ ಹೇಳ್ರಿ? ಇದು ಮೆನು ಅಂತಂದ್ರೆ ಏನು ಅದರ ಅರ್ಥ? ಕೈ ಅಂತ ಆಗುತ್ತೆ. ಇದು ಒಂದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಶಬ್ದ ಮೆನು ಅನ್ನುವಂಥದ್ದು. ಸೊ ಕೈ ಅಂತೇಳಿ ಅರ್ಥ ಆಗುತ್ತೆ. ಸೊ ಕೈಗಳಿಂದ ಬರೆದಿರ್ತಕ್ಕಂತಹ ಏನು ಲೇಖನಗಳಿದಾವೆ, ಏನು ಲಿಪಿ ಇದೆ, ಸೊ ಅವುಗಳಿಗೆ ನಾವು ಮ್ಯಾನುಸ್ಕ್ರಿಪ್ಟ್ ಹಸ್ತಪ್ರತಿ ಅಂತ ಹೇಳ್ತೇವೆ. ಸೊ ಆ ಹಿಂದಿನ ಕಾಲದಲ್ಲಿ ಕೈಗಳಿಂದ ಬರೆದಿರ್ತಕ್ಕಂಥದ್ದು ಯಾವುದ್ರ ಮೇಲೆ ಬರಿತಾ ಇದ್ರು ಇವರು? ತೊಗಟೆಗಳ ಮೇಲೆ ಬರಿತಾ ಇದ್ರು. ಸೊ ಆಮೇಲೆ ಬೇರೆ ಬೇರೆ ಒಂದು ಗಿಡದ ಎಲೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಎಲೆಗಳು. ಸೊ ಅವುಗಳ ಎಲೆಗಳ ತೊಗಟೆ ಅಲ್ಲ, ಗಿಡದ ತೊಗಟೆ ಆಗ್ಬೇಕು, ಸಾರಿ. ಗಿಡದ ತೊಗಟೆಗಳ ಮೇಲೆ ಬರಿತಾ ಇದ್ರು. ಆಮೇಲೆ ದೊಡ್ಡದಾಗಿರ್ತಕ್ಕಂತಹ ಎಲೆಗಳ ಮೇಲೇನು ಕೂಡ ಏನ್ ಮಾಡ್ತಾ ಇದ್ರು? ಇಲ್ಲಿ ಬರಿತಾ ಇದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಮತ್ತೆ ಯಾವ ರೀತಿ ನಾವು ಹಿಂದಿನ ತಿಳಿದುಕೊಳ್ತೇವೆ ಇತಿಹಾಸವನ್ನ ಅಂತಂದ್ರೆ, ಮಹಾಕಾವ್ಯ ಆಗಿರಬಹುದು, ಕವನಗಳಾಗಿರ್ಬಹುದು, ನಾಟಕಗಳಾಗಿರ್ಬಹುದು, ಮಹಾಭಾರತ ಆ ರೀತಿ ಇರ್ತಕ್ಕಂಥವುಗಳು, ಅವುಗಳು ಇರ್ತಕ್ಕಂಥದ್ದು ನಾವು ಓದಿ ಹಿಂದಿನ ಇತಿಹಾಸವನ್ನು ತಿಳ್ಕೊಬಹುದು. ಅವುಗಳು ಸಾಂಸ್ಕೃತಿಕ, ಪ್ರಾಕೃತಿಕ ಮತ್ತು ತಮಿಳು ಭಾಷೆಯಲ್ಲಿ ನಮಗೆ ಲಭ್ಯವಿದೆ. ಸೊ ಅವುಗಳನ್ನ ನಾವು ಓದಿ ಅವುಗಳನ್ನ ಅರ್ಥ ಮಾಡ್ಕೋಬಹುದು ಹಿಂದಿನ ಹಿಸ್ಟ್ರಿಯನ್ನ. ಅನೇಕ ವಿದೇಶಿ ಇರ್ತಕ್ಕಂತಹ ಮತ್ತು ಸ್ವದೇಶಿ ವಿದ್ವಾಂಸರು ಕೂಡ ಏನ್ ಮಾಡ್ಯಾರೆ? ಬಹಳಷ್ಟು ಕೃತಿಗಳನ್ನ, ಕಾವ್ಯಗಳನ್ನ ಬರೆದಿದ್ದಾರೆ. ಅವುಗಳನ್ನು ಕೂಡ ಓದಿ ನಾವು ಏನ್ ಮಾಡಬಹುದು? ಇತಿಹಾಸವನ್ನ ತಿಳಿಯಬಹುದಾಗಿದೆ. ಈ ರೀತಿ ಹಿಂದಿನದ ಆಗಿರ್ತಕ್ಕಂಥದ್ದು ನಾವು ಏನ್ ಮಾಡಬಹುದು? ತಿಳಿಯಬಹುದು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂತಂದ್ರೆ ದಾಖಲೆಗಳಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಶಾಸನಗಳು ಬರ್ತವೆ. ಶಿಲಾಶಾಸನಗಳು. ಈ ಶಿಲಾಶಾಸನಗಳ ಮೂಲಕನೂ ಕೂಡ ನಾವು ಏನ್ ಮಾಡಬಹುದು? ಬಹಳಷ್ಟು ಮಾಹಿತಿಯನ್ನು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬಹುದು. ಅಶೋಕನು ಬಹಳಷ್ಟು ಶಿಲಾಶಾಸನಗಳನ್ನ ಹೊರಡಿಸಿದ್ದಾನೆ. ಕಂಬ ಶಾಸನಗಳು ಬರ್ತವೆ, ಬಹಳಷ್ಟು ಶಾಸನಗಳು ಬರ್ತವೆ, ಗೋಡೆ ಶಾಸನಗಳು ಬರ್ತವೆ. ಆಮೇಲೆ ಅದ್ರ ಜೊತೆಗೆ ಇರ್ತಕ್ಕಂಥದ್ದು ಇದರಲ್ಲಿ ಏನೇನು ಗೊತ್ತಾಗುತ್ತೆ ನಮಗೆ? ವಂಶಾವಳಿಗಳ ಬಗ್ಗೆ ಗೊತ್ತಾಗುತ್ತೆ, ಹೊಗಳಿಕೆ, ಒಬ್ಬ ಅರಸನ ಬಗ್ಗೆ ಗೊತ್ತಾಗುತ್ತೆ, ಯಾವ ರೀತಿ ಇರ್ತಕ್ಕಂಥ ಆದೇಶಗಳನ್ನ ಹೊರಡಿಸಿದ್ದಾರೆ, ಅವೆಲ್ಲವೂ ಕೂಡ ಶಿಲಾಶಾಸನಗಳಲ್ಲಿ ಬರೆದು ಅವುಗಳನ್ನ ಹೊರಡಿಸ್ತಾ ಇದ್ರು. ಆಮೇಲೆ ವಂಶಾವಳಿಗಳು, ಮೊದಲನೇ ರಾಜ ಯಾರಿದ್ರು, ಅವನದಾದ್ಮೇಲೆ ಯಾರು ಬಂದ್ರು, ಅದನ್ನ ಎಲ್ಲವೂ ಕೂಡ ನಾವು ಶಿಲಾಶಾಸನಗಳ ಬಗ್ಗೆ ತಿಳ್ಕೊತೇವೆ. ಇವುಗಳನ್ನ ಕಲ್ಲು ಅಥವಾ ಲೋಹದ ಮೇಲೆ ಇರ್ತಕ್ಕಂಥದ್ದು ಕೆತ್ತಿಸ್ತಾ ಇದ್ರು. ಆಮೇಲೆ ಆಡಳಿತಗಾರರು ಕೃತಿಗಳ ವಿವರಗಳಾಗಿರಬಹುದು, ವಿವಿಧ ಭಾಷೆಗಳು ಮತ್ತು ಲಿಪಿಗಳಲ್ಲಿ ಈ ಒಂದು ಶಿಲಾಶಾಸನಗಳನ್ನ ರಚನೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇದೇ ರೀತಿ ಇರ್ತಕ್ಕಂಥ ಶಾಸನಗಳಿರ್ತಕ್ಕಂಥದ್ದು ಈಗಲೂ ಕೂಡ ನಾವು ಮಾಡ್ತೇವೆ. ಏನು ಅಂತಂದ್ರೆ, ಯಾವುದೇ ಒಂದು ದೊಡ್ಡದಾಗಿರ್ತಕ್ಕಂತಹ ಪ್ರಾಜೆಕ್ಟ್ ಇರ್ತಕ್ಕಂಥದ್ದು ಉದ್ಘಾಟನೆ ಆಯ್ತು ಅಥವಾ ಅದು ಆಗ್ತಾ ಇತ್ತು ಅಂತಂದ್ರೆ, ಅಲ್ಲಿ ನಾವೇನ್ ಮಾಡ್ತೇವೆ? ಒಂದು ಕಲ್ಲು ಇರ್ತಕ್ಕಂಥದ್ದು ಇಡ್ತೇವೆ. ಸೊ ಅಲ್ಲಿ ಬರಿತೇವೆ ಎಷ್ಟನೇ ಒಂದು ಇಸವಿಯಲ್ಲಿ ಉದ್ಘಾಟನೆ ಆಯ್ತು, ಆಮೇಲೆ ಇದನ್ನ ಉದ್ಘಾಟಕರು ಯಾರಿದ್ದಾರೆ, ಇದನ್ನ ದಾನಿ ಯಾರಿದ್ದಾರೆ, ಇದೆಲ್ಲವೂ ಕೂಡ ಈಗಲೂ ಕೂಡ ಇದು ಒಂದು ಪರಂಪರೆ ಇರ್ತಕ್ಕಂಥದ್ದು ಜಾರಿಯಲ್ಲಿ ಇದೆ ಶಾಸನಗಳದ್ದು. ಇದಾದ್ಮೇಲೆ ಪುರಾತತ್ವ ಶಾಸ್ತ್ರದ ಪುರಾವೆಗಳಿರ್ತಕ್ಕಂಥದ್ದು ಕಲ್ಲು ಮತ್ತು ಇಟ್ಟಿಗೆ ಕಟ್ಟಡಗಳು, ಇವುಗಳ ಮೂಲಕನು ಪುರಾತತ್ವ ಶಾಸ್ತ್ರಗಳಲ್ಲಿ
ಏನೇನು ಸಿಗುತ್ತೆ ನಮಗಂತಂದ್ರೆ ಕಲ್ಲುಗಳು ಸಿಗ್ತವೆ ನಮಗೆ ಹಿಂದಿನ ಕಾಲದ್ದು. ಆಮೇಲೆ ಇಟ್ಟಿಗೆಗಳು ಸಿಗ್ತವೆ, ಕಟ್ಟಡಗಳು ಸಿಗ್ತವೆ, ವರ್ಣಚಿತ್ರಗಳು ನಮಗೆ ಸಿಗ್ತವೆ. ಅದ್ರ ಜೊತೆಗೆ ಶಿಲ್ಪಗಳ ಅವಶೇಷಗಳು ಸಿಗ್ತವೆ. ಕೆತ್ತಿಸಿರ್ತಕ್ಕಂಥ ಮೂರ್ತಿಗಳಾಗಿರ್ಬಹುದು, ಪಾತ್ರೆಗಳಾಗಿರ್ಬಹುದು, ನಾಣ್ಯಗಳು, ಮುದ್ರೆಗಳು, ಉಪಕರಣಗಳು, ಆಭರಣಗಳು ಇವು ಎಲ್ಲವೂ ಕೂಡ ನಮಗೆ ಸಿಗ್ತಾ ಇರುವಂಥದ್ದು ಪುರಾತತ್ವ ಶಾಸ್ತ್ರದಲ್ಲಿ. ಈ ಪುರಾವೆಗಳು ನಮಗೆ ಸಿಗ್ತವೆ. ಅದರ ಜೊತೆಗೆ ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಇತ್ಯಾದಿಗಳ ಮೂಳೆಗಳ ಮೂಲಕನೂ ಕೂಡ ನಾವು ಏನ್ ಮಾಡ್ಬೋದು, ಇತಿಹಾಸವನ್ನ ಅರಿಯಬಹುದಾಗಿದೆ. ಸೊ ಯಾವ ರೀತಿ ಇರ್ತಕ್ಕಂತಹ ಪಕ್ಷಿಗಳು ಆ ಟೈಮ್‌ದಲ್ಲಿದ್ವು, ಮೀನುಗಳು ಯಾವ ರೀತಿ ಇದ್ವು ಅಂತೇಳಿ, ಯಾವ ರೀತಿ ಪಕ್ಷಿಗಳು ಯಾವ ರೀತಿ ಪ್ರಾಣಿಗಳಿರ್ತಕ್ಕಂಥದ್ದು ಅವರು ಸಾಕ್ತಾ ಇದ್ರು ಮೊದಲಿನ ಕಾಲದ್ದು. ಇವೆಲ್ಲವೂ ಕೂಡ ಅವುಗಳ ಮೂಳೆಗಳಿಂದ ನಾವೇನ್ ಮಾಡ್ಬೋದು, ತಿಳಿಯಬಹುದಾಗಿದೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥದ್ದು. ಇಂದಿನ ಅಫ್ಘಾನಿಸ್ತಾನದ ಕಂದಹಾರ್‌ನಿಂದ ಅಶೋಕನು ಒಂದು ಇರ್ತಕ್ಕಂಥದ್ದು ಅಶೋಕನ ಒಂದು ಆದೇಶದ ಮೇರೆಗೆ ಒಂದು ಶಾಸನವನ್ನು ಹೊರಡಿಸಿದ್ರು. ಅದು ನಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಅಫ್ಘಾನಿಸ್ತಾನದ ಕಂದಹಾರದಲ್ಲಿ ನಮಗೆ ಸಿಗುತ್ತೆ. ಸೊ ಈ ಶಾಸನವು ಈ ಪ್ರದೇಶದಲ್ಲಿ ಅಂತಂದ್ರೆ ಕಂದಹಾರದಲ್ಲಿ ಬಳಸಲಾಗುವಂತಹ ಗ್ರೀಕ್ ಮತ್ತು ಅರಮೈಡ್ ಭಾಷೆಯಲ್ಲಿ ಇದನ್ನ ಏನ್ ಮಾಡಲಾಗಿದೆ, ಬರೆಯಲಾಗಿದೆ. ಈ 2 ವಿಭಿನ್ನವಾಗಿರ್ತಕ್ಕಂಥ ಲಿಪಿಗಳಲ್ಲಿ ನಮಗೆ ಸಿಗುತ್ತೆ. ಸೊ ಇದು ಬಹಳಷ್ಟು ಸಲ ಇರ್ತಕ್ಕಂಥದ್ದು ಎಕ್ಸಾಮ್‌ನಲ್ಲಿ ಕೇಳ್ಯಾರ. ಏನಂತಂದ್ರೆ ಅಶೋಕನ ಯಾವ ಶಾಸನವು 2 ಭಾಷೆಗಳಲ್ಲಿ ನಮಗೆ ದೊರಕಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಅದು ಯಾವುದು, ಕಂದಹಾರ್ ಶಾಸನ ಅಂತ ಹೇಳ್ಬೇಕು. ಯಾವುದು, ಕಂದಹಾರ್ ಶಾಸನ. ಓಕೆ, ಕಂದಹಾರ್ ಶಾಸನ ಇರ್ತಕ್ಕಂಥದ್ದು 2 ಭಾಷೆಗಳಲ್ಲಿ ಇರ್ತಕ್ಕಂತಹ ಒಂದು ಶಾಸನವಾಗಿದೆ. ಅದು ಗ್ರೀಕ್ ಮತ್ತು ಅರಮೈಡ್ ಭಾಷೆಯಲ್ಲಿ. ಆಮೇಲೆ ಇದು ಎಲ್ಲಿ ಸಿಕ್ಕಿದೆ, ಅಫ್ಘಾನಿಸ್ತಾನದ ಕಂದಹಾರದಲ್ಲಿ ಸಿಕ್ಕಿದೆ. ಆಮೇಲೆ ಇದರಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್, ಅಶೋಕನ ಬಗ್ಗೆ ಬಹಳಷ್ಟು ಒಂದು ಶಾಸನ ಇರ್ತಕ್ಕಂಥದ್ದು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಶಾಸನ ಆಗಿದೆ. ಸೊ ಐ ಹೋಪ್ ಈ ಒಂದು ಕ್ಲಾಸ್ ಇರ್ತಕ್ಕಂಥದ್ದು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೇನೆ. ಸೊ 1ನೇ ಟಾಪಿಕ್ ಆಗಿರ್ತಕ್ಕಂಥದ್ದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಈ ಸೀರೀಸ್ ಇರ್ತಕ್ಕಂಥದ್ದು ಮುಂದೆ ಮತ್ತೆ ಬರೆಯುತ್ತೆ. ಸೊ ಆದಷ್ಟು ಎಲ್ಲರಿಗೂ ನೀವು ಈ ಸೀರೀಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ. ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ನೋಟಿಫಿಕೇಶನ್ಗಳನ್ನು ಪಡೆಯಲು. ಸೊ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.